ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇದು ಸಿನಿಮಾ ಸ್ಟೋರಿಯನ್ನು ಮೀರಿಸುವ ಹೈಟೆಕ್ ವಂಚನೆ. ತನಗೆ ಅನ್ನ ಹಾಕಿದ ಮಾಲೀಕನಿಗೆ ಸಲಿಂಗ ಕಾಮದ ಬ್ಲ್ಯಾಕ್ ಮೇಲು, ಜೈಲು ಭಯ ಹುಟ್ಟಿಸಿ ಬರೋಬ್ಬರಿ 2,57,00,000 ಲೂಟಿ, ಕೊನೆಗೆ ಸತ್ತವನೇ ರೋಡಲ್ಲಿ ಪ್ರತ್ಯಕ್ಷ. ಏನಿದು ಮಂಗಳೂರಿನ ಬಿಲ್ಡರ್ ನಡುಗಿಸಿದ ಹೈ ಡ್ರಾಮಾ ಅನ್ನೋದನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಅದು ಮಂಗಳೂರಿನ ಖ್ಯಾತ ಬಿಲ್ಡರ್ ಒಬ್ಬರ ಸಂಸ್ಥೆ. ಅಲ್ಲಿ ಜಿತೇಶ್ ಅನ್ನೋ ಉದ್ಯೋಗಿ ಕೆಲಸ ಮಾಡ್ತಾ ಇದ್ದ. 2024 ಜೂನ್ ತಿಂಗಳಲ್ಲಿ ಈ ಜಿತೇಶ್ ಮಾಲೀಕನ ಮೊಬೈಲ್ಗೆ ತನ್ನ ಮತ್ತು ಮಾಲೀಕನ ಸಲಿಂಗ ಕಾಮದ ಅಶ್ಲೀಲ ಚಿತ್ರಗಳನ್ನು ಕಳಿಸ್ತಾನೆ. ನಿನ್ನ ಮಾನ ಹರಾಜಾಗ್ತೀನಿ ಅಂತ ಹೆದರಿಸಿ ಹೋಟೆಲ್ಗೆ ಕರೆಸ್ಕೊಂಡು 35 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡ್ತಾನೆ. ಗೌರವಕ್ಕೆ ಮರ್ಯಾದೆಗೆ ಹೆದರಿದ ಆ ಬಿಸ್ನೆಸ್ ಮೆನ್ನು 20 ಲಕ್ಷ ರೂಪಾಯಿನ ಜಿತೇಶ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಜಿತೇಶ್ ಕಾಟ ತಾಳಾರದೆ ಉದ್ಯಮಿ ಏನು ಮಾಡ್ತಾರೆ ಅಂದರೆ, ತನ್ನ ಇನ್ನೊಬ್ಬ ನಂಬಿಕಸ್ಥ ಉದ್ಯೋಗಿಯಾಗಿದ್ದ ನಿಜಾಮ್ ಹತ್ರ ನೋವು ತೊಡ್ಕೊಳ್ತಾರೆ. ನಾನಿದ್ದೇನೆ ಬಾಸ್, ಕಾಂಪ್ರಮೈಸ್ ಮಾಡಿಬಿಡ್ತೀನಿ ಅಂತ ನಿಜಾಮು ನಾಟಕ ಆಡ್ತಾನೆ. ಆದರೆ ಅಸಲಿ ಟ್ವಿಸ್ಟ್ ಸಿಗೋದೇ ಇಲ್ಲಿ. ಒಂದು ವಾರ ಬಿಟ್ಟು ಬಂದ ನಿಜಾಮು, ಬಾಸು ಜಿತೇಶು ನಿಮ್ಮ ಹೆಸರನ್ನು ಡೆತ್ ನೋಟ್ನಲ್ಲಿ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಇದು ಏನಾದರೂ ಪೊಲೀಸರಿಗೆ ಗೊತ್ತಾಗ್ಬಿಟ್ರೆ ನಿಮಗೆ 10 ವರ್ಷ ಜೈಲು ಗ್ಯಾರಂಟಿ ಅಂತ ಉದ್ಯಮಿಯನ್ನು ಬೆದರಿಸ್ತಾನೆ. ಕೇಸ್ಗೆ ಮಣ್ಣು ಹಾಕಿಸ್ತೀನಿ ಅಂತ ನಂಬಿಸಿದ ನಿಜಾಮು 2024 ಜೂನ್ನಿಂದ 2026 ಜನವರಿ ಒಳಗೆ ಮಾಲೀಕನಿಂದ ಹಂತವಾಗಿ ಪೀಕಿದ್ದು ಬರೋಬ್ಬರಿ 2,57,00,000 ರೂಪಾಯಿ. ಕೋಟಿ ಕಳೆದುಕೊಂಡು ಕೊಲೆಗಿಲೆ ಕೇಸಿನ ಭಯದಲ್ಲಿ ಉದ್ಯಮಿ ದಿನಗಳನ್ನು ದೂಡ್ತಾ ಇರ್ತಾನೆ. ಆದರೆ ಇತ್ತೀಚೆಗೆ ಮಂಗಳೂರಿನ ರಸ್ತೆಯಲ್ಲಿ ಉದ್ಯಮಿಗೆ ತಲೆ ತಿರುಗುವಂಥ ಒಂದು ದೃಶ್ಯ ಕಾಣಿಸುತ್ತೆ. ಯಾವ ಜಿತೇಶು ಸತ್ತಿದ್ದಾನೆ ಅಂತ ನಂಬಿ ಕೋಟಿ ಹಣವನ್ನು ಕೊಟ್ಟಿದ್ರೋ ಅದೇ ಜಿತೇಶು ಆರಾಮಾಗಿ ಬದುಕೊಂಡು ರಸ್ತೆಯಲ್ಲಿ ಓಡಾಡ್ಕೊಂಡಿರ್ತಾನೆ. ಅವರಿಬ್ಬರು ಸೇರಿ ಆಡಿದ್ದು ಪಕ್ಕ ಸ್ಕೆಚ್ಚು ಮತ್ತು ಸುಳ್ಳು ನಾಟಕ ಅನ್ನೋದು ಉದ್ಯಮಿಗೆ ಆ ರೋಡ್ನಲ್ಲೇ ನೋಡಿದಾಗ ಅರ್ಥ ಆಗ್ಬಿಡುತ್ತೆ. ಮತ್ತು ಬ್ಲ್ಯಾಕ್ ಮೇಲ್ ಮಾಡಿ ಪ್ರಾಣ ಬೆದರಿಕೆ ಹಾಕಿದಾಗ ಉದ್ಯಮಿ ಕೊನೆಗೂ ಧೈರ್ಯ ಮಾಡಿ ಮಂಗಳೂರು ಪೊಲೀಸರ ಮೊರೆ ಹೋಗಿದ್ದಾರೆ. 2,77,00,000 ರೂಪಾಯಿ ಹಣ ವಸೂಲಿ ಮಾಡಿದ ಇಬ್ಬರು ಖತರ್ನಾಕ್ ಆರೋಪಿಗಳನ್ನು ಪೊಲೀಸರು ಈಗ ಜೈಲ್ಗಟ್ಟಿದ್ದಾರೆ. ದುಡ್ಡು ಕೊಟ್ಟ ಮಾಲೀಕನನ್ನೇ ನಂಬಿಸಿ ಲೂಟಿ ಮಾಡಿದ ಈ ಖದೀಮರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.